ಆಮ್ ಆದ್ಮಿ ಪಾರ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದೆಹಲಿ ಆಮ್ ಆದ್ಮಿಗಳಿಂದ ಕೇಜ್ರಿವಾಲ್ ಅನ್ನ ಕೆಳಗಿಳಿಸಲು ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. 3 ದಿನದಲ್ಲಿ ಸಿಎಂ ಸ್ಥಾನದಿಂದ ಕೇಜ್ರಿವಾಲ್ ವಜಾಗೆ ರಣತಂತ್ರ ರೂಪಿಸಿದ್ದಾರೆ. ಕುಮಾರ್ ವಿಶ್ವಾಸ್ ಬಣದಿಂದ ನಡೆದಿದೆ ಈ ಕ್ಷಿಪ್ರ ಕ್ರಾಂತಿಗೆ ಪ್ಲಾನ್. ಕಳೆದ 3 ದಿನಗಳಿಂದ ಆಮ್ ಆದ್ಮಿಗಳಿಂದ ಸಭೆ ಮೇಲೆ ಸಭೆ ನಡೆದಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. 3 ದಿನದಲ್ಲಿ ಸಿಎಂ ಸ್ಥಾನದಿಂದ ಕೇಜ್ರಿವಾಲ್ ವಜಾಗೆ ಈಗ ರಣತಂತ್ರವನ್ನ ರೂಪಿಸಲಾಗಿದೆ. ಕಾರಣ ಏನು? ದಿವ್ಯಾ, ದೆಹಲಿಯಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸೋತ ಬಳಿಕ ಪಕ್ಷದ ಒಳಗಡೆ ಇದ್ದಂತಹ ಭಿನ್ನಮತ ಏನಿದೆ ಅದು ಸಾಕಷ್ಟು ರೀತಿಯಲ್ಲಿ ಇನ್ನಷ್ಟು ಜಾಸ್ತಿ ಆಗ್ತಿರುವಂತದ್ದು. ಕುಮಾರ್ ವಿಶ್ವಾಸ್ ಈ ಹಿಂದೆ ಒಂದ್ಸಲ ಕೇಜ್ರಿವಾಲ್ ಅವರ ಏಕಚಕ್ರಾಧಿಪತ್ಯ ಅಂತ ಹೇಳಿದ್ರೆ ಅವರ ವೈಯಕ್ತಿಕ ನಿರ್ಧಾರಗಳೇನಿದೆ ಅದರ ಬಗ್ಗೆ ಟೀಕೆಗಳನ್ನ ಮಾಡಿದ್ರು. ಅಂತ ಹೇಳಿದ್ರೆ ಪಕ್ಷ ಕೇವಲ ವ್ಯಕ್ತಿದ್ದಲ್ಲ, ಅದು ಸಿದ್ಧಾಂತಗಳ ಮೇಲೆ ನಿಂತಿದ್ದು ಎನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಮುಖಾಂತರ ಕೇಜ್ರಿವಾಲ್ ವಿರುದ್ಧವೇ ಒಂದು ರೀತಿಯಾದಂತಹ ಪರೋಕ್ಷ ಅಸಮಾಧಾನವನ್ನ ಆ ಸಂದರ್ಭದಲ್ಲೇ ಕುಮಾರ್ ವಿಶ್ವಾಸ್ ವ್ಯಕ್ತಪಡಿಸಿದ್ರು. ಆದ್ರೆ ಈ ಮಹಾನಗರ ಪಾಲಿಕೆಯ ಚುನಾವಣಾ ಸೋಲಿನ ಬಳಿಕ ಆಮ್ ಆದ್ಮಿ ಪಕ್ಷದ ಒಳಗಡೆ ಕೇಜ್ರಿವಾಲ್ ಅವರ ವಿರುದ್ಧ ಬಂಡಾಯದ ಜಾಸ್ತಿ ಆಗಿರುವಂತದ್ದು. ಇವತ್ತು ಕಳೆದ 2 ದಿನಗಳ ಹಿಂದೆ ಅಂತ ಹೇಳಿದ್ರೆ ನಿನ್ನೆ ಕುಮಾರ್ ವಿಶ್ವಾಸ್ ಅವರನ್ನ ಆಮ್ ಆದ್ಮಿ ಪಾರ್ಟಿಯ ಸಾಕಷ್ಟು ಮಂದಿ, ಸುಮಾರು 30ಕ್ಕೆ ಹೆಚ್ಚು ಮಂದಿ ಶಾಸಕರು ಭೇಟಿಯಾಗಿದ್ರು, ಅಲ್ಲಿ ಸಭೆ ನಡೆಸಿದ್ರು. ಜೊತೆಗೆ ಇವತ್ತು ಕೂಡ ಕುಮಾರ್ ವಿಶ್ವಾಸ್ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಮಧ್ಯಾಹ್ನದಿಂದ ಸಭೆ ನಡೀತಿರುವಂತದ್ದು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಸಿಎಂ ಬದಲಾವಣೆಗೆ ಪಟ್ಟು ಬಿಗಿಗೊಳಿಸಲಾಗ್ತಿದೆ ಎನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಅಂತ ಹೇಳಿದ್ರೆ ಕೇಜ್ರಿವಾಲ್ ಅವರನ್ನು ಇಳಿಸಿ ಅದ್ರ ಜಾಗದಲ್ಲಿ ಹೊಸಬರನ್ನ ಯಾರನ್ನಾದ್ರೂ ತರಬೇಕು ಎನ್ನುವಂತ ಪಟ್ಟನ್ನ ಆಮ್ ಆದ್ಮಿ ಪಾರ್ಟಿಯ ಒಳಗಡೆ ಇರತಕ್ಕಂತ ಶಾಸಕರು ಮಾಡ್ತಾ ಇರುವಂತದ್ದು. 3 ದಿವಸದಲ್ಲಿ ಈ ಬದಲಾವಣೆ ಆಗತ್ತೆ ಎನ್ನುವಂತ ಒಂದು ಮಾಹಿತಿಯನ್ನ ಕುಮಾರ್ ವಿಶ್ವಾಸ ಬಣದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಹೇಳ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಆದ್ರೆ ಒಂದೊಂದು ಸ್ಪಷ್ಟ, ಕೇಜ್ರಿವಾಲ್ ವಿರುದ್ಧ ದೆಹಲಿ ಆಮ್ ಆದ್ಮಿ ಘಟಕದಲ್ಲಿ ಎದ್ದಿರ್ತಕ್ಕಂಥ ಬಂಡಾಯ ಏನಿದೆ ಅದು ಮತ್ತಷ್ಟು ತೀವ್ರಗೊಂಡಿದೆ. ದಿವ್ಯಾ, ಓಕೆ, ಧನ್ಯವಾದಗಳು ಅಕ್ಷಯ್ ತಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕದಲ್ಲಿ ಬಾಹುಬಲಿ ರಿಲೀಸ್ಗೆ ಮೊದಲೇ ಬಹಳ ದೊಡ್ಡದಾದ ರೀತಿಯಲ್ಲಿ ಸ್ಕ್ರೀನೇ ಇಲ್ಲದೆ ಬಡದಾಡಿಕೊಳ್ಳುತ್ತಿದ್ದಾರೆ. ಒಂದು ರೀತಿ ಯುದ್ಧದ ವಾತಾವರಣ. ಬಾಹುಬಲಿಯಲ್ಲೂ ಅಷ್ಟೇ 56 ಇಂಚು ಇದ್ರುವಂತಹ ಆ ಹೀರೋ ಎದ್ದು ಬರುತ್ತಾನೆ. ಬಿಜೆಪಿಲೂ ಅಷ್ಟೇ 56 ಇಂಚು ಇರಬಹುದಾದ ನರೇಂದ್ರ ಮೋದಿ ಅವರೇ ಎದ್ದು ಬರುತ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಆವರಿಸಿದೆ ತೆಲುಗು ಚಿತ್ರ ಬಾಹುಬಲಿಯ ಫೀವರ್. 1 ದಿನ ಮೊದಲೇ ಬಹು ನಿರೀಕ್ಷಿತ ಚಿತ್ರ ಬಾಹುಬಲಿ ಪ್ರದರ್ಶನ ಕಾಣ್ತಾ ಇದೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ. ನಾಳೆ ಬಿಡುಗಡೆಯಾಗಬೇಕಿದ್ದ ಬಾಹುಬಲಿ ಸಿನಿಮಾ ಇವತ್ತೇ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ರಾತ್ರಿಯೇ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನ ಆರಂಭ ಆಗ್ತಾ ಇದೆ.